ಜನರ ಸಮಸ್ಯೆಗಳಿಗೆ ಮತ್ತು ಬೇರೆ ಬೇರೆ ರೀತಿಯ ಇಲಾಖೆಯ ಕೆಲಸ ಕಾರ್ಯಗಳ ಅನುಷ್ಠಾನ ಈ ಸಭೆಯಲ್ಲಿ ಅದಕ್ಕೊಂದು ಉತ್ತರ ಸಿಗುತ್ತೆ ಅಂತ ಹೇಳೋದಷ್ಟು. ಆದರೆ ಈಗ ನಾನು ಸಂಪೂರ್ಣವಾಗಿ ಒಂದು 2 ನಿಮಿಷ ನಿಮ್ಮ ಹತ್ರ ಮಾತಾಡ್ತೇನೆ. ಅದ ನಂತರ ನಿಮ್ಮ ಹತ್ರ ಒಂದು ಉತ್ತರ ಇಲ್ಲ. ಈ ಸಬ್ಜೆಕ್ಟ್ ಬೇರೆ ಇರ್ಬೋದು, ಆದರೂ ನಾನು ಮಾತಾಡ್ತೇನೆ, ನೀವು ಉತ್ತರ ಕೊಡಬೇಕು. ನಂದೇನದಲ್ಲಿ ನಿಮಗೆ ಸಭೆ ಹಾಳಾಗಬೇಕು ಅಂತ ಒಂದು ಉದ್ದೇಶ. ಸರ್ ತುಂಬಾ ಸಬ್ಜೆಕ್ಟ್ ಇದೆ ಸರ್, ನಮಗೆ ನಮಗೂ ಮಾತಾಡ್ಲಿಕ್ಕೆ ಇದೆ. ಅದೇ ಮಾತಾಡಿ, ಬೇರೆ ಸಬ್ಜೆಕ್ಟ್ ಅದರಲ್ಲಿ. ಹಾಗಾದ್ರೆ ಅಜೆಂಡಾ ಪ್ರಕಾರ ನಾನು ಕಾಯ್ತಾ ಇದ್ದೇವೆ. ನಾನು ಶಾಸಕರಿಗೆ ಬೇರೆ ವೇದಿಕೆ ಕೂಡ ಇದೆ. ಇಲ್ಲ, ಈ ಸಬ್ಜೆಕ್ಟ್ ಮಂತ್ರಿಗಳಾದವರು ಉತ್ತರ ಕೊಟ್ಟರು ಸರ್. ನಮ್ಮ ಮಂತ್ರಿಗಳ ಹತ್ರ ಮಾತಾಡ್ತಾರೆ. ಈಗ ಈ ಸಬ್ಜೆಕ್ಟ್ ಏನು ಹೇಳಿ. ಈಗ ಮೊನ್ನೆ ಒಂದು ನಡೆದಂಥ ಘಟನೆಗೆ ನಿಮ್ಮ ಜಿಲ್ಲಾಡಳಿತದಲ್ಲಿ ಅಧಿಕೃತವಾಗಿ ನಿಮ್ಮ ಹೆಸರು ಮತ್ತು ಸ್ಪೀಕರ್ ಅವರ ಹೆಸರು ಹಾಕೊಂಡು ಒಂದು ಆಮಂತ್ರಣ ಪತ್ರಿಕೆಯನ್ನು ನನ್ನ ಹತ್ರ ಕಳಿಸಿಕೊಟ್ಟ ನಂತರ ಯಾರೋ ಅಟೆಂಡರ್ ಬಂದು ನನ್ನ ಆಫೀಸಿಗೆ ತಂದು ಕೊಡ್ತಾರೆ. ಆ ಕಾರ್ಯಕ್ರಮಕ್ಕೆ ಹೋಗುವಾಗ ಅದು ಅಧಿಕೃತ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ ಅನಧಿಕೃತ ಕಾರ್ಯಕ್ರಮ ಅಂತ ಹೇಳ್ಕೊಂಡು ನೀವು ಅಧಿಕೃತ ಕಾರ್ಯಕ್ರಮ ಇನ್ನೊಂದು ಮಾಡ್ತೀರಿ. ನಂತರ ಅದೇ ಗೊತ್ತಿದೆ ನನಗೆ, ಅದಕ್ಕಾಗಿ ನಮ್ಮ ಸಭೆ ನಡೀಬೇಕು ಅಂತ ಮಾತಾಡೋದು ತುಂಬಾ. ಸರ್ಕಾರದಲ್ಲಿ ಅಧಿಕೃತ ಆಮಂತ್ರಣ ಪತ್ರಿಕೆ ಮತ್ತು ಅನಧಿಕೃತ ಆಮಂತ್ರಣ ಪತ್ರಿಕೆ ಅಂತ ಇದೆಯಾ? ಸರ್ಕಾರದಲ್ಲಿ ಅಧಿಕೃತವಾದ ಆಮಂತ್ರಣ ಪತ್ರಿಕೆ ಮತ್ತು ನನಗೆ ಅಧಿಕೃತವಾದ ಆಮಂತ್ರಣ ಪತ್ರಿಕೆ ಬಂದಿದೆ. ನಾನು ಬಂದಿದ್ದೇನೆ ಆ ದಿವಸ ಉದ್ಘಾಟನೆಗೆ ಬಂದಿದ್ದೇನೆ. ಅದು ನಾವು ಮಾತನಾಡುವಾಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಅಧಿಕಾರಿಗಳ ತೆಗೆದುಕೊಳ್ಳಿ. ದಟ್ ಇಸ್ ಯುವರ್ ಪ್ರಾಬ್ಲಮ್. ನನಗೆ ಅಧಿಕೃತವಾದ ಆಮಂತ್ರಣ ಬಂದಿದೆ, ನಾನು ಬಂದಿದ್ದೇನೆ. ಬಂದ ನಂತರ ಅದು ಅನಧಿಕೃತ ಉದ್ಘಾಟನೆ ಅಂತೇಳಿ ನೀವು ಅಧಿಕೃತ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀರಿ. ಆ ಅಧಿಕೃತ ಉದ್ಘಾಟನೆಯಲ್ಲಿ ನನ್ನನ್ನು ರಕ್ಷಣೆ ಮಾಡಬೇಕಾದವರು ನೀವೇ. ಆ ಕಾರ್ಯಕ್ರಮದಲ್ಲಿ ನಿಂತು ನನ್ನ ವಿರುದ್ಧ ಮಾತಾಡ್ತೀರಿ. ನನಗೆ ಅಧಿಕೃತವಾದ ಆಮಂತ್ರಣ ಯಾಕೆ ಕಳಿಸ್ಕೊಟ್ರು? ಹೂ ಹ್ಯಾಸ್ ಸೆಂಟ್ ಮೀ ದ ಇನ್ವಿಟೇಷನ್? ಈಗ ಅಧಿಕೃತ ಯಾರಿಗೆ ಕಳಿಸಿದವ್ರಿಗೆ ಹೇಳಿ, ಕಮಿಷನರ್ ಹೇಳಿ, ಕಮಿಷನರ್ ಹೇಳಿ. ನಾನು ಸ್ವತಃ ನಮ್ಮ ಸಿಬ್ಬಂದಿ ವರ್ಗದ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಆಮಂತ್ರಣ ಪತ್ರವನ್ನು ಕಳಿಸ್ಬಿಟ್ಟು ಸ್ವೀಕೃತಿ ಸಹ ಇಟ್ಕೊಂಡಿದ್ದೀವಿ. ಮತ್ತೆ ಮಧ್ಯಾಹ್ನ ಇಲ್ಲ ಹೇಳುದು ಮೊದಲನೇ ಪ್ರೋಗ್ರಾಮ್ಗೆ ಅಧಿಕೃತ ಆಮಂತ್ರಣ ಬಂದಿತ್ತು ಅಂತ ಫಸ್ಟ್ ಆ ಥರ ಯಾವ ನನ್ನ ಹತ್ರ ಇನ್ವಿಟೇಷನ್ ಇದ್ದದನ್ನು ನಾನು ಮತ್ತೆ ನೋಡಿ ಒಂದು ನಿಮಿಷ, ಅವರಿಲ್ಲ ಅಧಿಕೃತವಾಗಿ ಕೆಲಸ ಮಾಡಿ. ಜಿಲ್ಲಾಡಳಿತ ಮಹಾನಗರ ಪಾಲಿಕೆಯಿಂದ ಪ್ರಿಂಟದ ಇನ್ವಿಟೇಷನ್ ಯಾರ್ಯಾರು ಮಹಾನಗರ ಪಾಲಿಕೆ ಅದಕ್ಕೆ ಕಮಿಷನರ್ ಅಲ್ಲ, ನೀವು ಹೀಗೆ ಕೇಳುವುದಿಲ್ಲ. ನೀವು ಹೇಳಿದ್ರೆ ಅಧಿಕೃತ ಪ್ರೋಗ್ರಾಮ್ ಇರಲಿಲ್ಲ. ಅಧಿಕೃತ ಆಮಂತ್ರಣ ನಿಮ್ಗೆ ಮಂತ್ರಿ ಆಗ್ಲಿಕ್ಕೆ ಗಡಿಬಿಡಿ ಉಂಟು ಅಂತ ಕಾಣ್ತಾರೆ. ಗಡಿಬಿಡಿ ಇದ್ರೆ ಗಡಿಬಿಡಿಯಲ್ಲಿ ನಿಮ್ಮ ಹತ್ರ ಮಾತಾಡಿದ್ರೆ ನಾನು ಮಂತ್ರಿಗಳ ಮಾತಾಡೋದು. ನೀವು ಮಂತ್ರಿಗಳ ನಿಮ್ಗೆ ಮಂತ್ರಿ ಆಗೋದು ನಮ್ಮ ಗಡಿಬಿಡಿ ಇರ್ಬೋದು. ಗಡಿಬಿಡಿ ಇದ್ರೆ ಮಂತ್ರಿ ಆಗಿ ಬೇಡ ಅಂತ ಹೇಳೋದು. ಆದ್ರೆ ನಾನು ಕೇಳೋ ಪ್ರಶ್ನೆ ಇಷ್ಟೇ, ನನಗೆ ಸರ್ಕಾರದ ನಿಮ್ಗೆ ಹೇಳ್ಕೊಟ್ಟಿದ್ದು ಆಮಂತ್ರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.